ಇಲ್ಲ ಸ್ವಂತ ಮಟನ್ ಹಾಕಿ ಫಸ್ಟ್ ಎಣ್ಣೆ ಹಾಕಿ ಅದು ಪೀಸಸ್ ಸಾಂಬಾರ್ ಅದು ಅಶೋಕ್ಸ್ 5 ರಿಂದ 6 ಪಂಕ್ತಿ ಬಂದಿದ್ರು ಜನ ಎಲ್ಲ ಊಟ ಮಾಡ್ಕೊಂಡು ಹೋದ್ರು. ಗಾಯ್ಸ್, ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ ಕಡೆ ಮದ್ವೆ ಇನ್ನೊಂದು 2 ದಿನ ಐತಿ ಟೈಮ್ ನಲ್ಲಿ ಕುರಿ ತಗೊಂಡ್ಬಂದು ಬಾಳೂಟ ಮಾಡ್ತಾರೆ, ನಡೆಸ್ತಾರೆ. ಕುರಿ ಕಡಿಯಕ್ಕೆ ತಗೊಂಡ್ ಹೋಗ್ತಾ ಇದಾರೆ. ಇವಾಗ ನೋಡಿ ಯಾವ ತರ ಇದೆ ಅಂತ ಹೇಳ್ತೀರಿ. ರಮೇಶ ಒಂದ್ ನಿಮಿಷ ತಡಿಯ. ಗಾಯ್ಸ್, ಇದೆ ಕುರಿ. ಎಷ್ಟ್ ಒಂದು 55 kg ಬರುತ್ತೆ ಇದು ಅಲ್ವಾ? ಬರುತ್ತಲ್ಲ ಒಂದು 55 kg? ಬರ್ತೈತಿ. 55 kg ಒಳ್ಳೆ ಗುಡ್ಡಿ ಕುರಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. 5 ಹಲ್ಲಲ್ಲಿ ಇದೆ ಕುರಿ. ಮದ್ವೆ ಇನ್ನೊಂದ್ 2 ದಿನ ಇದೆ, ಇಲ್ಲ ಮದ್ವೆ ನಾಳೆ ಇಲ್ಲ ಇನ್ನೊಂದ್ 2 ದಿನ ಇದೆ ಅಂತ ಟೈಮ್ ನಲ್ಲಿ ಕುರಿ ತಗೊಂಡ್ಬಂದು ದೇವರಿಗೆ ಕುರಿನ ಅರ್ಪಣೆ ಮಾಡಿ ಅದನ್ನ ಬಾಳೂಟ ತರ ನಡೆಸಿ ಊರವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾರೆ ನಮ್ ಕಡೆ. ಅಲ್ಲಿ ಆ ಕಡೆ ಇರೋದು ದೇವಸ್ಥಾನ ತರ ಟೈಪ್, ಇದು ಸಣ್ಣದಾಗಿ ದೇವಸ್ಥಾನ ತರ ಮಾಡಿ ಅಲ್ಲಿ ಎಲ್ಲಮ್ಮ ದೇವಿನ ಕೂರಿಸ್ತಾರೆ. ಕೂರಿಸಿ ಆಮೇಲೆ ತಾಯಿಗೆ ಕುರಿನ ಅರ್ಪಣೆ ಮಾಡ್ತಾರೆ. ತಾಯಿ ಕುರಿನ ಅರ್ಪಣೆ ಮಾಡಿ ನೆಕ್ಸ್ಟ್ ಊರವರಿಗೆಲ್ಲ ಕರೆದು ಅನ್ನದ ಸಂತರ್ಪಣೆ ಮಾಡೋದು. ಇಲ್ಲಿ ಇದೊಂಥರ ಪದ್ಧತಿ, ಹಳೆ ಪದ್ಧತಿ. ಇವ್ರ ಹನುಮಂತ ಅಂತ ಹೇಳಿ, ಅವ್ರ ನಮ್ಮ ಅಣ್ಣ ಶಿವಣ್ಣ. ಇವರು ಒಂದೇ ತಗೊಂಡಿದ್ರೆ ಎಲ್ಲರ ತರ ಇಲ್ಲಿ ಓದಿದ್ದು ನಾವು ಇವರು ನಮ್ ದೇವಸ್ಥಾನದ ಪೂಜಾರಿಗಳು, ನಮ್ ದೊಡ್ಡಪ್ಪ. ಚಂದ್ರಪ್ಪ ಇವಾಗ ತಲೆ ಉದುರುತ್ತು. ಒಂದು 15 ನಿಮಿಷ ಹಂಗೆ ಸ್ನಾನ ತರ ಆಗಿತ್ತು, ಅದಕ್ಕೆ ಸ್ನಾನ ಮಾಡತ್ತಾರ. ಇವಾಗ ನಮ್ ದೊಡ್ಡಪ್ಪನವ್ರ ಪೂಜೆ ಮಾಡಿದ್ಮೇಲೆ ತಲೆ ಉದುರು. ಗಾಯ್ಸ್, ಕುರಿ ಕಡಿದ್ರು, ಇವಾಗ ತಗೊಂಡೋಗಿ ಅದೆಲ್ಲ ರೆಡಿ ಮಾಡ್ತಾರೆ.
ಗಾಯ್ಸ್, ನಮ್ದ್ರಲ್ಲಿ ಮದ್ವೆ ಕಾರ್ಯಕ್ರಮ ಆದ್ರೆ ದೇವ್ರಿಗೆ ಫಸ್ಟ್ ಕುರಿ ಕಡಿತಾರೆ. ಕುರಿ ಕಡ್ದಾದ್ಮೇಲೆ ನಮ್ಮರೇ ಹುಡುಗರು ಆಮೇಲೆ ಯಜಮಾನ್ರು ಎಲ್ಲ ಸೇರಿ ಕುರಿ ಎಲ್ಲ ಕ್ಲೀನ್ ಮಾಡ್ತಿದ್ರು. ಬಟ್ ಈ ಸರಿ ಮಾತ್ರ ಬೇರೆಯವ್ರು ಬಂದಿದ್ದಾರೆ, ಮುಸ್ಲಿಮ್ಸ್ ಬಂದಿದ್ದಾರೆ. ಅವರೆಲ್ಲ ಕ್ಲೀನ್ ಆಗಿ ರೆಡಿ ಮಾಡ್ಕೊಡ್ತಾರ. ಇಲ್ಲಿ ಮದ್ವೆ ಐತಲ್ಲ, ಅದಕ್ಕೆ ಅವಕ್ಕ ಹೂ ತಗೊಂಡ್ ಬಂದಿದ್ದಾರೆ ಇಲ್ಲಿಗೆ. ಯಾವ್ರಾಗ ಚಾವಣಿಗರ ಚಾವಣಿಗೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಯಾರು ಹೇಳಿದಾರ ಇಲ್ಲಿ ಮದ್ವೆ ಐತೆ ಹೋಗ್ರಿ ಅಂತೇಳಿ. ಮತ್ತೆ ಹಂಗೆ ಕ್ಯಾಶುಯಲ್ ಆಗಿ ಬಂದಿದ್ಯಾ? ಇವ್ರು ನೋಡ್ರಿ, ಈಗ ಬರೇ ಒಂದ್ 5 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡಿ ಮೇಲ್ಗಡೆ ಚರ್ಮ ಎಲ್ಲ ಬಿಡಿಸ್ಕೊಡ್ತಾರಂತ. ಈಗ ಕುರಿ ಚರ್ಮನ ಇದೊಂದು ಹೊಸ ನಡೆ ಅಲ್ಲ ಅಣ್ಣ? ಕರೆಕ್ಟ್ ತಾನೆ? ಅದು ಪರವಾಗಿಲ್ಲ, ಹುಡುಗರು ಸ್ಟ್ರಾಂಗ್ ಇದಾರೆ. 20 ಕೆಜಿ ಚರ್ಬಿ ಅದಕ್ಕೆ ಜಾಸ್ತಿ ಐತಲ್ಲ? 20 ಕೆಜಿ ಚರ್ಬಿ 20 ಕೆಜಿ ಏನಿಲ್ಲ, ಒಂದ್ 5 ಕೆಜಿ ಮಾಂಸ ಕಂಡ ಕಮ್ಮಿ ಅಷ್ಟೇ, ನಳ ಜಾಸ್ತಿ ಉಡ್ಡಿ ಕುರಿ ಅಲ್ಲ. ಒಳ್ಳೆ ನಣ ಇದೆ. ಎಲ್ಲ ಸ್ವಲ್ಪ ಅಷ್ಟೇ ಸ್ವಲ್ಪ ಗೊತ್ತಾ? ಎಲ್ಲ ಕ್ಲೀನ್ ಆಗಿಬಿಡ್ತು. ಇವಾಗೆಲ್ಲ ಕಳ್ಳು ಪಚ್ಚಿ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಮಟನ್ನ ಕ್ಲೀನಾಗಿ ಕೊಚ್ಚಿದ್ರೆ ಮುಗೀತು. ನೆಣ ಮಾತ್ರ ಫುಲ್ ನೆಣ ಇದೆ ಇದ್ರಲ್ಲಿ, ಸಿಕ್ಕಾಪಟ್ಟೆ ನೆಣ. ಅಯ್ಯಪ್ಪ, ಒಂದು 5-6 ಕೆಜಿ ನೆಣನೇ ಐತಿ. ನೆಣ ಸೋಡು ನೆಣ ಆ್ಯಕ್ಚುಲಿ ಭಾಳ ಬಿಸೋದ್ರೆ ಮಟನ್ ಚಿಕನ್ ನೆನ ಬೇರೆ ಪ್ರೋಟೀನ್ ಜಾಸ್ತಿ. ಮಟನ್ಗಿಂತ ನೆಣನೇ ಜಾಸ್ತಿ ಇದೆ. 2 ಪೀಸ್ ನೆಣ ಹಾಕಿ ಒಂದೊಂದು ಪೀಸ್ ಬಿಟ್ಟು ಪೀಸ್ ಹಾಕಿಬಿಟ್ರೆ ಮುಗಿಯುತ್ತೆ. ಮೊದಲೆಲ್ಲ ಇದು ನೆಣ ಎಲ್ಲ ಒಣಗ ಹಾಕಿ ಅದು ಸುಟ್ಟು ರೊಟ್ಟಿ ಮೇಲೆ ತಿಂತಿತ್ತು. ಅವಾಗಿನ ಕಾಲದ ಅವಾಗೆಲ್ಲ ಹಿಂಗೆ ತಿಂತಿದ್ದು ಹಿಂಗೆ ಮಾಡ್ತಿದ್ರು, ನಾವೆಲ್ಲ ಹಿಂಗೆ ಅಂತಿದ್ವಿ. ಅವಾಗಿನ ಜನ, ಅವಾಗಿನ ಫುಡ್ಡು ಅದೇ ಒಂಥರ. ಅದು ದೊಡ್ಡ ಮೀನು ಬರ್ತಲ್ಲ ಕಡಲದ ಮೇಲೆ ಇದಿರಲ್ಲ ಗಲ್ಲ, ಇದು ನಾಲಿಗೆ, ಆ ನಾಲಿಗೆ ತೆಗೆದು ರೊಟ್ಟಿ ಮೇಲೆ ಸುಡ್ತೀನಿ ನಮ್ಮ ಅಜ್ಜ. ಅಷ್ಟು ನೆಣ ತಿಂದ್ರು ನಮ್ಮ ಅಜ್ಜ ಇರೋದು ಹಿಂಗೆ. ಮತ್ತೆ ತೆಳ್ಳಗಿರೋರು ತುಂಬ ಊಟ ಮಾಡ್ತಾರೆ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ದಪ್ಪಗಿರೋರು ಜಾಸ್ತಿ ಊಟ ಮಾಡಲ್ಲ. ಮಂಜು ಬರ್ತಾನೆ ಇಲ್ಲ. ನೀನು ಬಾ ಜೊತೆಗೆ, ನಿಂದು ತೆಗಿತೇನೆ. ಸೂರ್ಯ ಬರ್ತದಾನಲ್ಲ, ಸೂರ್ಯ ಬರ್ತದಾನೆ, ರಮೇಶ ಬರ್ತಾನೆ, ಹಿಂಗೆ ಭೈರ ಬರ್ತದಾನೆ. ವಿಡಿಯೋ ಮಾಡೋ ಟೈಮ್ನಲ್ಲಿ ಬಂದು ಮಾತಾಡಿದ್ರೆ ಮಾಡ್ತೀವಪ್ಪ. ಸೂರ್ಯ ಮತ್ತು ಕಿರಣ ಅಂತ ಅಷ್ಟು ಟ್ರೆಂಡಿಗಲ್ಲಿ ಇರ್ತೀವಿ. ಕಿರಣ ಮಾತ್ರ ಒಳ್ಳೇದಾಗಲಿ ಕೆಟ್ಟದಾಗಲಿ ಟ್ರೆಂಡಿಂಗ್. ಸೂರ್ಯ ಕಿರಣ ಈ ಕಡೆ ಬರ್ರಲ್ಲಿ ಏನೂ ಇಲ್ಲ, ಸುರಿತೇನೋ. ಈಗೆಲ್ಲ ತೊಗೊಂಡೋದು ಕೊಯ್ದುಬಿಡ್ತಾರೆ ಅವರು. ಅಲ್ಲಿ ಬೇರೆ ಕೇಳಿ ಹಿಂಗೆ ಎಳ್ಬಿಟ್ರೆ ಆಯ್ತು. ಅಂದರೆ ಈಗ ನಮ್ಮ ಹುಡುಗರಾಗಿದ್ರೆ ಎಲ್ಲ ಚಪಾಟಿ ಮಾಡ್ತಿದ್ರು, ಪರವಾಗಿಲ್ಲ. ಹಾಂ, ಅದೇ ತಗೊಂಬ. ಅದೇ ಎರಡು ಮಾಡ
ಒಂದು 6 kg ಬರ್ಬೋದು ಅಷ್ಟೇ ಅಲ್ಲ ಒಂದು 6 kg ಅಷ್ಟೇ ಚರ್ಬಿ ಹೊಟ್ಟೆಗಳು ಒಳಗೆ ಎಲ್ಲ ಸೇರೋದು ನೋಡಪ್ಪ 10 kg ಮೇಲೆ 10 kg ಬರುತ್ತಣ್ಣ 10 kg ಬರುತ್ತಾ ವೇಸ್ಟ್ ಅಲ್ಲ ಯಾವುದು ಅಷ್ಟು ಸಾರಿಗೆ ಕೊಡ್ತೀವಿ ಅದೇ ಪೀಸ್ ಅಣ್ಣ ಅಣ್ಣ ಎಣ್ಣೆನೇ ಹಾಕಲ್ಲ ಅಣ್ಣ ಬರೀ ಚರ್ಬಿನೇ ಅದೇ ಎಣ್ಣೆ ಹಾಕತ್ತೆ ಚರ್ಬಿನೂ ಮಟನ್ ಲೆಕ್ಕಕ್ಕಿತ್ತಲ್ಲ ಅಂತ ಹಾಂ ಚರ್ಬಿನೂ ಮಟನ್ ಲೆಕ್ಕಕ್ಕೆ ಲೆಕ್ಕ ಮಾಡಿದ 880 ರೂಪಾಯಿ ಬೀಳ್ತೈತೆ 850 ನೀರು ಕುಡಿಸಿದ್ರೆ ನಿಮ್ಮ ಮಾವೆಲ್ಲ ಇದಾರ ವರ್ಷ ನಿಮ್ಮ ಮಾವೆಲ್ಲ ಇದಾನ ಊಟ ಟೈಮಿಗೆ ಬರ್ತಾನಂತ ಮಾಡಿದ್ದೆ ಆಗಲೇ 2-3 ಸರಿ ಫೋನ್ ಮಾಡ್ದಪ್ಪ ಅವ್ನು ರಿಸೀವ್ ಮಾಡಲ್ಲ ಮಲಗಿರ್ಬೋದು ಮೋಸ್ಟ್ಲಿ ಅಲ್ಲ ಇದಕ್ಕೆ ಹೋಗಿದ್ದಾನೆ ಇದಕ್ಕೆ ಗುಡ್ಡ ಗುಡ್ಡ ಎದಕ್ಕೆ ಗುಡ್ಡ ಹತ್ತೈತಾನ ಚರ್ಬಿ ಸಿಕ್ಕಾಪಟ್ಟೆ ಚರ್ಬಿ ಐತಿ ರಮೇಶ ಕೃಷ್ಣಾಗ ಅನುಭವ ಮತ್ತು ಏನು ಗಟ್ಟಿ ಇರ್ಬೇಕು ರಮೇಶ್ ಮಂದ ಮುಟ್ಟದ ಆ್ಯಕ್ಚುಲಿ ನನಗೆ ಮಟನ್ಗಿಂತ ಚರ್ಬಿನೇ ಇಷ್ಟ ಚರ್ಬಿ ಭಾರಿ ಪ್ರೋಟೀನ್ ಇರ್ತದೆ ಅದ್ರಿಗೆ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ತೀವಿ ಅಣ್ಣ ಹೇಳಿದ್ದು ಅದೆಲ್ಲ ರೆಡಿ ಮಾಡಿದ್ದೀನಿ ಹೆಂಗಿರಲಿ ನೋಡಪ್ಪ ಅಂತ ಹೇಳಿದ್ದು ನಿನಗೆಲ್ಲ ನಿನ್ನಿಷ್ಟ ನೋಡ ಇದ್ರ ಮೇಲೆ ನಾನು ಹೇಳೋದು ನಿನ್ನಿಷ್ಟಪ್ಪ ನಾನು ಹೇಳೋಣ ಒಟ್ಟು ನಂಗೆ ಐತಪ್ಪ ಒಂಥರ ಕೇಕ್ ಇದ್ದಂಗೆ ಐತೆ ನೋಡೋದು ಮಟನ್ ಒಂದು ಮುಕ್ಕಾಲು ಒಂದು KG ಇದ್ದಿದ್ರೆ ಎಲ್ಲದಕ್ಕೆ ಬರ್ತದೆ ನೋಡಪ್ಪ ಅಲ್ಲ ಚಾಪಲ ಮಕ್ಕಳಿಗೆ ಅರ್ಧ ಕೆಜಿ ಅಂದ್ರೆ ಸ್ವಲ್ಪ ಚಾಪಲ ನೀರು ಹೇಯ್ ಈ ಕಡೆ ಬರ ಟಕ್ಲಸ್ವಾಮಿ ಈ ಕಡೆ ಬಾ ಹಾಂ 40 kg ಇಲ್ಲ ಮಟನ್ ಇದು 40 kg ಇಲ್ಲ ಮಟನ್
40 kg ಐತೆ. ಚರ್ಬಿ ಮಾತ್ರ ಫುಲ್ ಅದೇ ಈ ಕಡೆ ಹಾಕೋಣದು ಚರ್ಬಿ. ಬಿತ್ ನೋಡೋದು ಗೈಸ್. ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದೆಲ್ಲ ಮಟನ್ ಎಲ್ಲ ಕ್ಲೀನ್ ಆಗಿ ಪಚ್ಚಿ ಪೀಸ್ ಮಾಡಿದ್ಮೇಲೆ ಅಡಿಗೆ ಮಾಡೋ ಟೈಮ್ ನಲ್ಲಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಅಡಿಗೆ ಶುರು ಮಾಡಿದ್ವಿ. ಅಡಿಗೆ ಮಾಡ್ತಿದ್ದಾರೆ. ಅಡಿಗೆ ಅಂದ್ರೆ ರೈಸ್ ಮಟನ್ ಕಸ್ತೈತೆ ಅಣ್ಣ ಇಲ್ಲಿ. ಒಳ್ಳೆ ಪೀಸ್ ಹೊಡಿತೈತಿ. ಇವಾಗ ರೈಸ್ ಸ್ಟಾರ್ಟ್. ಇವಾಗ ರೈಸ್ ಮಾಡೋದು. ಸಾಂಬಾರ್ ಮಾಡೋದು ಇನ್ನು ಲೇಟ್, ಯಾಕಂದ್ರೆ ಇನ್ನು ಮಟನ್ ಕಸ್ತಾ ಇದಾರೆ. ಅಡ್ಗೆ ಭಟ್ರು ಇವ್ರೆ. ಅಡ್ಗೆ ಭಟ್ರು ಅವನೇ ಗಣೇಶ್ ಅಂತ ಹೇಳಿ, ಇವರು ಮಂಜುನಾಥ್ ಅಂತ ಹೇಳಿ. ಇವರು ಡ್ರೈವರ್ ಕಮ್ ಅಡ್ಗೆ ಭಟ್ಟ ಕಮ್ ಫಾರ್ಮರ್ ಕಮ್ ಫಿಶರ್ ಎಲ್ಲ ಹಾಲಿನ ಇದು ಮಣ್ಣ. ರಮೇಶ್ ಅಣ್ಣ ಅದು ಆಲ್ರೆಡಿ ಮುಂಚೆನೆ ಇಲ್ಲಿ ಇದು ಮಾಡಿದೀನಲ್ಲ, ಪರಿಚಯ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಅಡ್ಗೆ ಎಲ್ಲ ರೆಡಿ ಆಗೋದಕ್ಕೆ ಸಾಯಂಕಾಲ 6:30 ಇಂದ 7 ಗಂಟೆ ಆಗತ್ತೆ ಗಾಯ್ಸ್. ಇವಾಗ ರೈಸ್ ಮಾಡೋದಕ್ಕೆ ಇನ್ನು ಇವಾಗ ಇಟ್ಟಿದ್ದಾರೆ. ಮಟನ್ ಪಚ್ಚೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗತ್ತೆ. ಮತ್ತೆ ಮಟನ್ ಸಾಂಬಾರ್ ಕುದಿಯೋದಕ್ಕೆ 1-2-3 ಗಂಟೆ ಬೇಕು. ಮಟನ್ ತುಂಬಾ ಹೆವಿ ಗಡ್ಸಿದೆ. ಇದು ಗುಡ್ಡಿ ಆಡೋ ಟಗರ್ ತಗೊಂಡ್ಬಂದಿದ್ದಾರೆ. 60 kg ಬಿದ್ದಿದೆ ಮಟನ್. ಗಾಯ್ಸ್ ರೈಸ್ ಎಲ್ಲ ರೆಡಿ ಆಯ್ತು. ಇವಾಗ ಸಾಂಬಾರ್, ಮಟನ್ ಸಾಂಬಾರ್ ಮಾಡ್ತಾರೆ ಇವಾಗ. ಅದನ್ನ ಕ್ಲೀನ್ ಆಗಿ ಅವರೇ ಎಕ್ಸ್ಪ್ಲೇನ್ ಮಾಡೋ ತರ ಮಾಡ್ತೀನಿ. ಇವಾಗ ಏನೇನ್ ಹಾಕ್ಬೇಕು ಏನೇನಿಲ್ಲ, ಚರ್ಬಿ ತುಂಬಾ ಇದೆ. ನೋಡ್ಬೇಕು ಯಾವ ತರ ಈಗ ಮಟನ್ ಸಾಂಬಾರ್ ಮಾಡ್ತಾರೆ ಅಂತ. ಸುಮಾರು ಒಂದು 300-400 ಜನ ಬರ್ತಾರೆ ಇಲ್ಲಿ ಊಟ ಮಾಡೋದಕ್ಕೆ. ಮಟನ್ ಸಾಂಬಾರ್ ಸ್ಪೆಷಲ್ ಬಾಡೂಟ. ಇವಾಗ ಇನ್ನು ಸರ್ವ್ ಮಾಡಿದ್ರು ಗಾಯ್ಸ್. ಅಡ್ಗೆ ಭಟ್ರು ಇವ್ರೆ ಮಂಜುನಾಥ್, ಡ್ರೈವರ್ ಅಡ್ಗೆ ಭಟ್ರು ಹಾಲಿನ ಹಾಲ್. ಇವಾಗ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಏನೇನ್ ಹಾಕ್ಬೇಕು, ಎಷ್ಟೆಷ್ಟ. ಫಸ್ಟ್ ಚರ್ಬಿ ಹಾಕ್ಬೇಕು. ಚರ್ಬಿ ಎಲ್ಲ ಎಣ್ಣೆ ತೆಗಿಬೇಕು. ನೋಡಪ್ಪ ಹಿಂಗೆ ಎಳಿಬೇಕು. ಹಿಂಗೆ ಲಾಸ್ಟಿಗೆ ನಮ್ ಶಿವಣ್ಣನೆ ಬಂದ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಿಡಿಸಿ ಹಾಕ್ಬೇಕು. ಆಮೇಲೆ
ತುಂಬಾ ಏನು ಕಟ್ ಮಾಡಿಲ್ಲ, ಇದು ಹಂಗೆ ಐತೆ. ಚರ್ಬಿ ಭಾರಿ ಐತೆ ಅಲ್ವಾ? ಅಲ್ಲೊಂದ್ ಟ್ರಿಪ್ ಗಾಯ್ಸ್ 2 ಪಾತ್ರೆಯಲ್ಲಿ ಮಾಡ್ತಾ ಇದಾರೆ ಸಾಂಬಾರು. ಅದು ಪಾತ್ರೆ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಇದ್ರಾಗೆ ಹಾಕ್ತಾ ಇದಾರೆ ಎಲ್ಲ. ಎಣ್ಣೆ ಯಾತರ ಬರ್ತಾ ಇದೆ. ಚರ್ಬಿಯಿಂದ ಎಣ್ಣೆ ತೆಗೆಯುವಂತ ವಿಧಾನ ಇದು. ಇದಕ್ಕೇನ್ ಎಣ್ಣೆ ಹಾಕಂತ ಅವಶ್ಯಕತೆನೇ ಇಲ್ಲ, ಬರೀ ಚರ್ಬಿ ಹಾಕಿದ್ರೆ ಸಾಕು. ಎಣ್ಣೆ ಹಾಕಂಗಿಲ್ಲ ಈಗ, ಇದೇ ಎಣ್ಣೆ. ಅಡ್ಗೆ ಭಟ್ರು ನಮ್ ಸಂತೋಷ ಅಣ್ಣ ಆಗ್ಬಿಟ್ಟಿದ್ರೆ ಇವತ್ತು. ಗಾಯ್ಸ್ ಇದು ಎಲ್ಲ ಚರ್ಬಿದಿದು. ಚರ್ಬಿ ಎಲ್ಲ ಕರಗಿ 3 kg ಎಣ್ಣೆ ಆಗಿದೆ. ಫುಲ್ ಚರ್ಬಿ ತಗೊಂಡಿದ್ರು. ನೋಡಿ ಚರ್ಬಿ ಎಲ್ಲ ಎಣ್ಣೆ ತೆಗೆದು ಮತ್ತೆ ಚರ್ಬಿ ಕಡೆ ಹಾಕಿದ್ದಾರೆ. ಹಬ್ಬಬ್ಬ ಎಷ್ಟು 1 2 3 4 5 6 7 8 13-15 ಜನ ನಿಂತಿದ್ದಾರೆ ಒಂದ್ ಸಾಂಬಾರ್ ಮಾಡೋದಕ್ಕೆ. ಸಾಂಬಾರದ ಬಗ್ಗೆ ಒಂದೊಂದು ಐಟಮ್ಸ್ ಹಾಕ್ತಿದ್ದಾರೆ. ಸಮೀಕ್ಷೆ ಸಾಂಬಾರ್ ಮಾಡೋದಕ್ಕೆ ಒಂದು ಕಮಿಟಿ. ಒಂದೊಂದು ಐಟಮ್ ಸಾಂಬಾರ್ ಮಾಡೋದಕ್ಕೆ ಒಂದು ಕಮಿಟಿನೇ ರಚನೆ ಆಗಿದೆ ಇಲ್ಲಿ. 60 kg ಮಟನ್ ಬಿದ್ದತ್ತಲ್ಲ ಅದಕ್ಕೆ. ಎಷ್ಟೊಂದು 300 ಜನ ಬರ್ತಾರಲ್ಲ ಜನ. 60 kg ಮಟನ್. 60 kg ಮಟನ್ ನೀವು 1000 ದಿನ ಹಾಕತ್ತ ನಾವು ಮೆಂಟೇನ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ ಹೇಳ್ರಿ, ಸಲಾರಿಗೆ 4 ಲಕ್ಷ ಹಾಕ್ತೀವಿ ನಾವು. ಸಲಾರಿಗೆ 4 ಲಕ್ಷ ಇತ್ತು. ಎಷ್ಟು ನಾನ್ ನೋಡ್ದಂಗೆ ಒಂದ್ 5 ಜನ ಚೇಂಜ್ ಆದ್ರು ಭಟ್ರು ಇವಾಗ. ಫಸ್ಟ್ ನಮ್ಮ ಡ್ರೈವರ್ ಮಂಜಣ್ಣ, ಆಮೇಲೆ ಸಂತೋಷ್ ಅಣ್ಣ, ಆಮೇಲೆ ಇವನು ಗಣೇಶ, ಆಮೇಲೆ ಶಿವಣ್ಣ, ಈಗ ಭೈರಣ್ಣ. ನೆಕ್ಸ್ಟ್ ಆನಂದ್ ಮಾಮ ಬರ್ತೈತೆ. ಅಂತ ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಎಷ್ಟು ಜನ ಬರ್ತಾ ಇದೆ. ಗಾಯ್ಸ್ ಇದು ನಮ್ಮ ಅಶೋಕಣ್ಣ, ಇದು ನಮ್ ಸಂತೋಷ. ಇದೆ ಅಡಿಗೆ ಭಟ್ರು ಇವ್ರೆ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಇವ್ರು ಅಡಿಗೆ ಭಟ್ರೆ, ಪ್ರತಿಯೊಬ್ರು ಅಡಿಗೆ ಭಟ್ರೆ. ಅವ್ರು ಊಟ ಬಡಿಸ್ತಾರ, ಅವ್ರು ತಿನ್ನೋರು. ಎಲ್ಲ ತಿಂದು
ಉಪ್ಪು ಹಾಕಿದ್ಮೇಲೆ ಆ ಮಾಂಸ ಮಟನ್ ಮಟನ್ ಹಾಕಿ ಫಸ್ಟ್ ಎಣ್ಣೆ ಹಾಕಿ 4 ಮೆಣಸಿನ್ಕಾಯಿ ಹಾಕಿ ಕ್ಲೀನಾಗಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಬೇಕು. ಉಪ್ಪು ಹಾಕಿದ್ಮೇಲೆ ಮಾಂಸ ಹಿಡ್ಕೊಳಂತದ್ದು ಉಪ್ಪು ಅವಾಗ ಮತ್ತೆ ಟೇಸ್ಟ್ ಬರೋದು. ಒಂದು ಬಕೆಟ್ ಸೈಡ್ ಹಾ ಗಾಯ್ಸ್ ಮಟನ್ ಬಂತು, ತಗೊಂಬರ್ತಾ ಇದಾರೆ ಮಟನ್. ಇವು ಬಂದವಲ್ಲ ಇವತ್ತು ವಾಸನೆ ಬಂದಿದ್ದಾವ ಗಾಯ್ಸ್, ಮಂಗಣ್ಣನ ಬಂದಿದ್ದಾವೆ. ಇದು ಕರಮಿಷ ಮದುವೆಗೆ 1 2 1 ಹೊತ್ತು. ನಮ್ ತಮ್ಮ ಮಟನ್ ಹಾಕ್ತಾ ಇದ್ದಾನೆ. ಸಂಜೆ ಬರ್ರಿ ಚರ್ಬಿನೇ ಇದೆ ಗಾಯ್ಸ್. ಒಡ್ಡಿ ಅಟ್ಟಾಗಿರೋದು. ಆಮೇಲೆ ಏನದು ಬೋಟಿ, ಇದು ಬೋಟಿ, ಇದು ಓಟೆ. ಸಾಯಂಕಾಲ ಒಂದ್ ಜೊತೆ ಒಂದು ಓಟೆ. ಸುಮಾರು ಒಂದು 600 700 ಜನ ಬರ್ತಾರಲ್ಲ, ಅದಕ್ಕೆ ಮತ್ತೆ ಸ್ವಲ್ಪ ಶೇರ್ವ ಜಾಸ್ತಿ ಇರ್ಬೇಕು. ಇಲ್ಲಿ ಫಂಕ್ಷನ್ ಐತಲ್ಲ ಅಲ್ಲ ಮಾವ? ಇಲ್ಲೊಂದ್ ಪಾತ್ರೆಯಲ್ಲಿ, ಆಮೇಲೆ ನೆಕ್ಸ್ಟ್ ಇಲ್ಲೊಂದ್ ಪಾತ್ರೆಯಲ್ಲಿ, 2 ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ತಾರೆ. ಸಾಂಬಾರ್ ಆ ಸ್ಮೆಲ್ ಎಷ್ಟು ಚೆನ್ನಾಗ್ ಬರ್ತಾ ಇದೆ. ಗೈಸ್, ಒಂದು ಸಾಂಬಾರಿಗೆ 5-6 ಜನ ಭಟ್ರು. ಇವತ್ ಸಾಂಬಾರ್ ತಿಂದರ ಕತೆ ಬಗ್ಗೆ ಅಲ್ಲ ಬೇಡ. 10% ಅಷ್ಟೇ ತಗೊಳ್ಳಿ. ದಾವಣಗೆರೆಗೆ ಹೋಗ್ ಬಂದ್ಮೇಲೆ ಸಂಜೆ 4 ಗಂಟೆಗೆ ಪಿಕಪ್ ಮಾಡಕ್ಕೆ ಅದು ಬಾಡಿಗೆ ಸಾಂಬಾರ್ ಮಾರಾಟ ಚೆನ್ನಾಗಿರುತ್ತಲ್ಲ, ಸೂಪರ್ ಅಲ್ಲ. ಡ್ರೈವರ್ ಹೇಳ್ತೀಯಾ? ಎಲ್ಲ ಒಂದ್ ಲೆಕ್ಕಕ್ಕೆ ಇದಾಗಿದೆ, ಫ್ರೈ ಆಗೈತೆ. ಇವಾಗ ಟೊಮೊಟೊ ಸಾಸ್ ಹಾಕ್ತಾ ಇದಾರೆ, ಮಿಕ್ಸ್ ಮಾಡಿರುವಂತ ಟೊಮೊಟೊ. ಇವೆಲ್ಲ ಐಟಮ್. ಇದು ರುಬ್ಬಿರುವಂತ ಕೊಬ್ಬರಿ, ಇದು ಈರುಳ್ಳಿ, ಆ ಕಡೆ ಟೊಮೊಟೊ ಹಣ್ಣು, ಈ ಕಡೆ ಎಲ್ಲ ಮಸಾಲ. ಇದು ಟೊಮೊಟೊ, ರುಬ್ಬಿರುವಂತ ಟೊಮೊಟೊ. ರುಬ್ಬಿರುವಂತ ತೆಂಗಿನಕಾಯಿ. ಅದು ಎಲ್ಲ ಬಿರಿಯಾನಿ ಐಟಮ್ ಹಾಕ್ತಿದ್ರಲ್ಲ ಸಾಂಬಾರಿಗೆ. ಈರುಳ್ಳಿ ಪೇಸ್ಟ್, ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿ ಈಗ
ಇದ್ರಲ್ಲಿ ಆಮೇಲೆ ಒಂದ್ 4 ಬಕೆಟ್ ನೀರ್ ಹಾಕ್ಬಿಟ್ರೆ 4 ಕೊಡ್ಪಾನ ನೀರ್ ಹಾಕ್ಬಿಟ್ರೆ ಕರೆಕ್ಟ್ ಆಗ್ಬಿಡ್ತೈತಿ. ಇದೇನಿದು ಹಾರ್ ಬೂಟಿ ಸಾರ್ ಪುಡಿ. ಸಾಕ್ಬಿಡು ಜಾಸ್ತಿ ಬೇಡ. ಖಾರ ಪುಡಿ ಒಂದು ಈ ಲೆಕ್ಕ ಖಾರ ಪುಡಿ पानी पाहिजे ನಮ್ ಬಾಬಣ್ಣ ಕಾಯಿ ಹಾಕಿದ್ರ ಮಗೆ ಚಪಾಟಿ. ಎಲ್ಲ ಕರೆಕ್ಟ್ ಐತಾ ಟೇಸ್ಟ್? ಸೂಪರ್. ನೀವು ಒಂದ್ಸರಿ ಟೇಸ್ಟ್ ಮಾಡ್ರಿ ನೋಡೋಣ. ಸಾಂಬಾರ್ ಚೆನ್ನಾಗಿದೆ ಅಂತೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತೆ. ನಮ್ಮ ಅಣ್ಣ ಟೇಸ್ಟ್ ಮಾಡಿಲ್ಲ, ನಮ್ಮ ಮಾವ ಮಾಡಿದ್ದಾರೆ. ನಮ್ಮ ಅಣ್ಣ ಈಗ ಒಂದ್ಸರಿ ಮಾಡ್ತಾರೆ ಟೇಸ್ಟ್. ಅಣ್ಣ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ನೀವೊಂದ್ಸರಿ ಟೇಸ್ಟ್ ಮಾಡಿ. ಗಾಯ್ಸ್ ಅಂದ್ರು ಊಟಕ್ಕೆ ಕುಂತಿದ್ದಾರೆ ಪಂಕ್ತಿಲಿ. ಎಲ್ರು ಭೈರಣ ಭೈರಣ ಅಂತ ಕೂಗ್ತಾ ಇದಾರೆ ನನಗೆ ಅಭಿಮಾನಿಗಳು. ಇನ್ನು ಇವಾಗ ಸ್ಟಾರ್ಟ್. ಇದು ಫಸ್ಟ್ ಪಂಕ್ತಿ, ಇದು ಫಸ್ಟ್ ಪಂಕ್ತಿ. ಇದು ಇನ್ನು ಸ್ಟಾರ್ಟ್. ಇವಾಗ 7:30 ಆಗಿದೆ ಟೈಮ್. ಇವಾಗ 7:30 ಆಗಿದೆ. ಈಗ 12 ಗಂಟೆ ತನಕ ಜನ ಬರ್ತಾನೆ ಇರ್ತಾರೆ. ನಾವು ಸರ್ವ್ ಮಾಡ್ತಾನೆ ಇರ್ಬೇಕು. ಗೈಸ್ ನಾನು ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಸರ್ವ್ ಮಾಡ್ತಾ ಇದಾರೆ. ಅದು ಪೀಸಸ್, ಅದು ಸಾಂಬಾರ್, ಅದು ಅಶೋಕ್ಸ್. ತುಂಬಾ ಜನ. ಇದು ಫಸ್ಟ್ ಪಂಕ್ತಿ ಮುಗ್ದಿದೆ, ಇನ್ನೊಂದು 5-6 ಪಂಕ್ತಿ ಇದಾವೆ. ಮದ್ವೆ ಬಾಡೂಟದ ಪ್ರಯುಕ್ತ ಎಲ್ರು ಇಡೀ 2 ಊರು 3 ಊರ್ನವ್ರು ಬಂದಿದ್ದಾರೆ. ಟೋಟಲ್ ಆಗಿ ಒಂದು 600 - 700 ಜನ ಆಗ್ಬೋದು, ಕಡಿಮೆ ಅಂದ್ರು. ಅದಕ್ಕೆ 60 kg ಮಟನ್ ಬರೋ ಕುರಿ ತಗೊಂಡು ಎಲ್ಲ ಬಾಡೂಟ ಮಾಡಿದ್ದಾರೆ. ಸರ್ವ್ ಮಾಡ್ತಾ ಇದಾರೆ. ಒಂದ್ ಪಂಕ್ತಿ ಆಗಿದೆ, ನೆಕ್ಸ್ಟ್ ಇನ್ನೊಂದು 5-6 ಪಂಕ್ತಿ ಇದಾವೆ. ಇವರೇ ಭಟ್ರು ಆಗ್ಲಿಂದ ನಿನ್ಗೆ ತೋರಿಸ್ತಿರೋದು. ಇಲ್ಲಿಂದ ರೈಸ್, ಇದು ಬಿಟ್ಟು ರಮೇಶ, ಅದು ಬಿಟ್ಟು ಈರುಳ್ಳಿ, ರೆಡಿ, ಇದು ಸಾಂಬಾರ್. ಗಾಯ್ಸ್ ಟೈಮ್ 10 ಗಂಟೆ ಆಗಿದೆ. ಎಲ್ಲ ಖಾಲಿ ಆಯ್ತು. ಒಂದು 5 - 6 ಪಂಕ್ತಿ ಬಂದಿದ್ರು ಜನ.
ಎಲ್ಲ ಊಟ ಮಾಡ್ಕೊಂಡ್ ಹೋದ್ರು. ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ಇವಾಗ. ಅಲ್ಲಿ ನಮ್ಮರು ಎಲ್ಲ ಸರ್ವ್ ಮಾಡಿದ್ರಲ್ಲ, ಅವ್ರು ಊಟ ಮಾಡ್ತಾ ಇದಾರೆ. ಸರ್ವ್ ಮಾಡಿದಾರೆ. ಪಂಕ್ತಿಲ್ ಕೂತು ಊಟ ಮಾಡಕ್ ಆಗಿಲ್ಲ ಅವ್ರಿಗೆ, ಅದಕ್ಕೋಸ್ಕರ. आमच्या